ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 65ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನನ್ನ ಯೋಗ ಕ್ಲಾಸ್ ಜೊತೆಗೆ ನನ್ನ ವರ್ಕೌಟ್ ಎರಡಕ್ಕೂ ಬ್ರೇಕ್ ಇದೆ. ಸೊ ಆರಾಮಾಗಿ ಎದ್ದು ಫ್ರೆಶ್ ಅಪ್ ಆಗಿ ಫ್ರೂಟ್ ಜ್ಯೂಸ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ವೀಕೆಂಡ್ ಅಂದ್ರೇ ಹಾಗೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ, ಜೊತೆಗೆ ಫೋಟೋ ಶೂಟ್ಸ್ ಕೂಡ ಇರುತ್ತೆ ವೀಕೆಂಡ್ಸಲ್ಲಿ. ಅದಕ್ಕೂ ಸ್ವಲ್ಪ ರೆಡಿ ಮಾಡಬೇಕು. ಸೊ ಅದನ್ನೆಲ್ಲ ಮಾಡ್ತಾ ಇವತ್ತಿನ ಸ್ಕೆಡ್ಯೂಲ್ ಚೆಕ್ ಮಾಡ್ತಾ ಫ್ರೂಟ್ಸ್ ತಿಂದೆ. ಹಾಗೆ ಡ್ರೈ ಕ್ಲೀನಿಗೆ ಕೊಟ್ಟಿದ್ದ ಬಟ್ಟೆಗಳು ಬಂದಿತ್ತು. ಸೊ ಅದನ್ನೆಲ್ಲ ಚೆಕ್ ಮಾಡಿದೆ. ನಾವು ನಾರ್ಮಲಿ ಎವ್ರಿ ಕಾಸ್ಟ್ಯೂಮ್ನ ಪ್ರತಿ ಯೂಸ್ನ ನಂತರ ಡ್ರೈ ಕ್ಲೀನ್ ಮಾಡಿಸ್ತೀವಿ, ಹಾಗೆ ಯಾವುದನ್ನು ಇಡೋದಿಲ್ಲ. ಹಾಗಾಗಿನೇ ನಮ್ಮದು ಬಟ್ಟೆಗಳು ಎಷ್ಟು ವರ್ಷ ಆದರೂ 2-3 ಇಯರ್ಸ್ ಆಗಿದೆ. ಸೊ ಆದ್ರೂ ಅಷ್ಟು ಆ ಫ್ರೆಶ್ನೆಸ್ ಇದೆ ಬಟ್ಟೆಗಳಲ್ಲಿ. ನಾನು ಕೆಲವೊಂದು ಕ್ಲೈಂಟ್ಸ್ ಹೇಳೋದನ್ನ ಕೇಳಿದ್ದೀನಿ. ಸೊ ನಾವು ಬೇರೆ ಕಡೆ ಹೋಗಿದ್ವಿ ಸುರಭಿ, ಬಟ್ ಅಲ್ಲಿ ಸ್ವಲ್ಪನೂ ಚೆನ್ನಾಗಿ ಅನ್ನಿಸ್ಲಿಲ್ಲ, ಫ್ರೆಶ್ನೆಸ್ ಇರಲಿಲ್ಲ, ಮತ್ತು ಗಲೀಜಾಗಿತ್ತು. ಕೇಳಿದ್ರೆ ನಿಮ್ಗೆ ತೊಗೊಂಡ್ರೆ ನೀವು ರೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ವಾಶ್ ಮಾಡಿಸಿನೇ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಸೊ ಅದು ಹೆಂಗೆ ಅನ್ಸುತ್ತೆ ಹೇಳಿ ನಿಮಗೆ? ಈ ಥರ ನನ್ನನ್ನೇ ಕೇಳಿರ್ತಾರೆ. ನಿಜ ಕೂಡ, ಕಸ್ಟಮರ್ ಬಂದ ತಕ್ಷಣ ಫ್ರೆಶ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದೊಂಥರ ಬೇಜಾರಾಗತ್ತೆ. ಇದನ್ನು ರೆಂಟ್ ಮಾಡಬೇಕಾ ಅನ್ಸುತ್ತೆ. ಆಬ್ವಿಯಸ್ಲಿ ಅವ್ರು ರೆಂಟ್ ಮಾಡಲ್ಲ, ಬೇರೆ ಶಾಪಿಗೆ ಬರ್ತಾರೆ. ಆ ಥರ ಯಾರೂ ಮಾಡಬಾರ್ದು. ಬಿಕಾಸ್ ಯಾವ ಕ್ಲೈಂಟು ಕೂಡ ನಾವು ಫ್ರೀಯಾಗಿ ಅವ್ರಿಗೆ ಕೊಡ್ತಿರೋದಿಲ್ಲ, ಅವ್ರು ಅದಕ್ಕೆ ರೆಂಟ್ ಅಂತ ಪೇ ಮಾಡ್ತಿರ್ತಾರೆ. ಸೊ ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಅವ್ರಿಗೆ ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡಿ ಅವ್ರಿಗೆ ಕಾಸ್ಟ್ಯೂಮ್ ಕೊಡುವಂಥದ್ದು. ಸೊ ಎಲ್ಲರೂ ಅದನ್ನು ಫಾಲೋ ಮಾಡಿದ್ರೆ ರೆಂಟಲ್ ಹೌಸಸ್ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಎಲ್ಲ ಚಿಕ್ಕ ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳಿಬೇಕು, ಆವಾಗ ಎಲ್ಲರಿಗೂ ಕೆಲಸ ಸಿಗುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ ಅಲ್ವಾ? ಎನಿವೆ, ಈ ಗೌನ್ ಎಂಬ್ರಾಯ್ಡ್ರಿ ಆಲ್ಮೋಸ್ಟ್ ಮುಗ್ದಿದೆ. ನಾಳೆ ಈ ಡ್ರೆಸ್ ರೆಡಿ ಆಗುತ್ತೆ ಅನಿಸುತ್ತೆ. ಸೊ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ. ಮತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ಲೈಂಟ್ಸ್ ಜೊತೆಗೆ ಫೋಟೋಶೂಟ್. ಸೊ ನನಗೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಎಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಹಾಗೆ ಗ್ರೀನ್ ಟೀ ಕುಡಿದೆ, ಹೊಟ್ಟೆ ಹಸಿವಾಗ್ತಾ ಇತ್ತು. ಊಟ ಮಾಡ್ಕೊಳ್ಳೋದಕ್ಕೆ ಬ್ರೇಕ್ ಸಿಗಲೇ ಇಲ್ಲ, ಅದಕ್ಕೆ ಸಲಾಡ್ ಆರ್ಡ್ರ್ ಮಾಡಿದೆ, ವೆಜ್ ಸಲಾಡ್. ಸೊ ಇದನ್ನು ಈವ್ನಿಂಗ್ ತಿಂದಿದ್ದು. ಅದಾದಮೇಲೆ ನಂಗೆ ರಾತ್ರಿ ಏನು ಊಟ ಮಾಡ್ಬೇಕಂತಾನೆ ಅನ್ನಿಸ್ಲಿಲ್ಲ. ಶೂಟ್ ಮುಗ್ದಿದ್ದು ಕೂಡ ಲೇಟ್ ಆಗಿತ್ತು, ಜೊತೆಗೆ ಹಾಗೆ ದಿನನೂ ಮುಗ್ದೋಗಿತ್ತು. ಸೊ ಹಾಗೆ ಬಿಸಿನೀರು ಕುಡಿದು ಇವತ್ತಿನ ದಿನನ ಮುಗಿಸ್ತಿದ್ದೀನಿ. ನಾಳೆ ಸಿಕ್ಕುವ. ಬಾಯ್.